ನೋಡಿ, ರಾಜ್ಯ ಕಾಂಗ್ರೆಸ್ಗೆ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಣತಿಯ ಪರೀಕ್ಷೆ ಎದುರಾಗಿದೆ. ಇದೇ ಸಂದರ್ಭದಲ್ಲಿ ಗಣತಿ ಮಾಡುವಂತ ಸಂದರ್ಭದಲ್ಲಿ ಶಿಕ್ಷಕರಿಗೆ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ ಅನ್ನೋದು ಅಲ್ಲಲ್ಲಿ ವರದಿ ಆಗ್ತಾ ಇದೆ. ಈಗ ಚಿಕ್ಕಮಗಳೂರಿನ ಸರದಿ ಗಣತಿಗೆ ಬಂದ ಮಹಿಳಾ ಗಣತಿದಾರರಿಗೆ ಮೆಸ್ಕಾಂ ಇಂಜಿನಿಯರ್ ಧಮಕಿ ಹಾಕಿದ್ದಾರೆ. ಎಲ್ಲಿ ಗೊತ್ತಾಗಿದ್ದು? ಚಿಕ್ಕಮಗಳೂರು ನಗರದ ದೋಣಿಕಣದಲ್ಲಿ ಸಮೀಕ್ಷೆಗೆ ಹೋಗಿದ್ದ ಶಿಕ್ಷಕಿಗೆ ಮೆಸ್ಕಾಂ ಇಂಜಿನಿಯರ್ ಮತ್ತು ಆಕೆಯ ಪತಿ ಧಮಕಿ ಹಾಕಿದ್ದಾರೆ. ಅವ್ರು ಹೇಳಿದ್ದೇನಂತ, ನನಗೆ ಡೌಟ್ ಆಗ್ತಾ ಇದೆ ನೀವು ಎಜುಕೇಟೆಡಾ ಅಂತ ಕಾಲೆಳೆದಿದ್ದಾರೆ. ಶಿಕ್ಷಕಿ ಸಮೀಕ್ಷೆ ಮಾಡ್ತಿದ್ದ ಶಿಕ್ಷಕಿಗೆ ಧಮಕಿ ಹಾಕ್ತಾರಂತೆ ರೂಪಾ ಮತ್ತು ಪತಿ. ಕೋರ್ಟ್ ಹೇಳಿಲ್ವಾ ಬಲವಂತ ಮಾಡಂಗಿಲ್ಲ ಅಂತ, ಹೀಗಂತ ರೂಪಾ ಅವರು ಕೇಳ್ತಾರಂತೆ. ಆಮೇಲೆ ಮಕ್ಕಳನ್ನ ಹೆದರಿಸ್ತಾ ಇದ್ದೀರಾ ಅಂತ ರೂಪಾ ಮತ್ತು ಮತ್ತಾಕೆಯ ಪತಿ ಕಿಡಿಕಾರಿದ್ದಾರೆ. ನೀವು ಎಜುಕೇಟೆಡಾ ಅಂತ ಪ್ರಶ್ನೆ ಮಾಡಿದ್ದಾರೆ ಗಣತಿಗೆ ತೆರಳಿದಂತಹ ಮಹಿಳೆ. ಆಗ ಈ ಎಲ್ಲ ಘಟನೆಗಳಾಗಿದ್ದಾವೆ. ಏನ್ ಗಲಾಟೆ ಮಾಡ್ದೆ ಸರಿ ಆಯ್ತು, ನಾನು ಬಂದೆ ತಾನೆ ಸಾಯಂಕಾಲ. ಅವ್ರು ಅನ್ಲಿಲ್ಲ, ನಾನ್ ಕೇಳಿದ್ದು. ನಾನೇನು ಮಾತಾಡಿಲ್ಲ. ನನಗೆ ಡೌಟ್ ಆಗ್ತೀರಾ ನೀವು ಎಜುಕೇಟೆಡ್ ಅಲ್ವಾ ಅಂತ. ಅಮ್ಮಂಗಿರೋ ಬುದ್ಧಿ ನಿಮಗಿಲ್ಲ. ಥರ್ಡ್ ಕ್ಲಾಸ್ ಅವಳು ಹುಷಾರಿಲ್ಲ ಅಂತ ನಾನು ಮನೇಲಿ ಬಿಟ್ಟು ಹೋದ್ರೆ ಅವಳಿಗೆ ಎದುರಿಸ್ತೀಯಾ? ನನ್ನ ಹೆಂಡತಿನ ಮೆಸ್ಕಾಂ ಇಂಜಿನಿಯರ್ ನಿಂತರ ಮಾಡಲ್ಲ. ಮೇಲೆ ತಿಳಿಯೋದು ಅವ್ರಿಗೆ ಬಿಟ್ಟಿರೋದು. ನೀನು ಅಲ್ವಾ ಕೇಳ್ಕ ಅವಳು ಮಾಡೆ. ಏನ್ ಗಲಾಟೆ ಮಾಡ್ದೆ ಸರಿ ಆಯ್ತು, ನಾನು ಬಂದೆ ತಾನೆ ಸಾಯಂಕಾಲ. ಅವ್ರು ಅನ್ಲಿಲ್ಲ, ನಾನ್ ಕೇಳಿದ್ದು. ನಾನೇನು ಮಾತಾಡಿಲ್ಲ. ನನಗೆ ಡೌಟ್ ಆಗ್ತೀರಾ ನೀವು ಎಜುಕೇಟೆಡ್ ಅಲ್ವಾ ಅಂತ. ಅಮ್ಮಂಗಿರೋ ಬುದ್ಧಿ ನಿಮಗಿಲ್ಲ. ಥರ್ಡ್ ಕ್ಲಾಸ್ ಅವಳು ಹುಷಾರಿಲ್ಲ ಅಂತ ನಾನು ಮನೇಲಿ ಬಿಟ್ಟು ಹೋದ್ರೆ ಅವಳಿಗೆ ಎದುರಿಸ್ತೀಯಾ? ನನ್ನ ಹೆಂಡತಿನ ಮೆಸ್ಕಾಂ ಇಂಜಿನಿಯರ್ ನಿಂತರ ಮಾಡಲ್ಲ. ಮೇಲೆ ತಿಳಿಯೋದು ಅವ್ರಿಗೆ ಬಿಟ್ಟಿರೋದು. ನೀನು ಅಲ್ವಾ ಕೇಳ್ಕ ಅವಳು ಮಾಡೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ ಫೋನ್ ಸಂಪರ್ಕದಲ್ಲಿ. ಸಚಿನ್, ಈಗ ವಿಡಿಯೋದಲ್ಲಿ ನೋಡ್ತಾ ಇದ್ರೆ ಈಗ ರೂಪಾ ಮತ್ತು ಮತ್ತಾಕೆಯ ಪತಿ ಕಿಡಿಕಾರ್ತಾ ಇರೋದು ಗಣತಿಗೆ ಬಂದಂತಹ ಮಹಿಳಾ ಶಿಕ್ಷಕಿಯ ಮೇಲೆ. ಈ ವಿಡಿಯೋ ರೆಕಾರ್ಡ್ ಆಗೋದಕ್ಕೂ ಮುಂಚೆ ಏನೇನಾಯ್ತಂತೆ? ಆ ಸ್ಥಳಕ್ಕೆ ಗಣತಿ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಏನೇನಾಯ್ತಂತೆ? ವಿಚಾರ ಏನಿದೆ? ಖಂಡಿತ ಶರತ್, ಚಿಕ್ಕಮಗಳೂರು ನಗರದ ದೋಣಿಕಣದಲ್ಲಿ ನಡೆದಂತಹ ಈ ಒಂದು ಘಟನೆ ಈಗಾಗಲೇ ಸಮೀಕ್ಷೆ ಆರಂಭ ಆಗಿದೆ. ಪ್ರತಿಯೊಬ್ಬರು ಶಿಕ್ಷಕರು ಕೂಡ ಮನೆಗಳಿಗೆ ತೆರಳಿ ಸಮೀಕ್ಷೆನ ಮಾಡ್ತಾ ಇರ್ತಾರೆ. ಹೀಗಾಗಿ ಇವತ್ತು ಕೂಡ ದೋಣಿಕಣದಲ್ಲಿ ಆ ಒಂದು ಮೆಸ್ಕಾಂ ಇಂಜಿನಿಯರ್ ಮನೆಗೆ ಏನೋ ಒಂದು ಗಣತಿಗೆ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಇಂಜಿನಿಯರ್ ಮತ್ತು ಅವರ ಪತಿ ಮನೇಲಿ ಇರಲ್ಲ, ಆಕೆ ಮಗಳು ಮನೇಲಿ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವ್ರ ಬಳಿ ಒಂದಷ್ಟು ಮಾಹಿತಿಗಳನ್ನ ಈ ಶಿಕ್ಷಕರು ಶಿಕ್ಷಕಿ ಕೇಳ್ತಾರೆ. ಅಂದ್ರೆ ನಿಮ್ ಮನೇಲಿ ಎಷ್ಟು ಜನ ಇದ್ದೀರಾ, ಆಧಾರ್ ಕಾರ್ಡ್ ಅನ್ನ ಕೊಡಿ ಅನ್ನೋ ಒಂದು ಏನ್ ಈ ಒಂದು ಗಣತಿಗೆ ಬೇಕಾದಂತ ಒಂದಷ್ಟು ದಾಖಲೆಗಳನ್ನ ಕೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಆ ಒಂದು ದಾಖಲಾತಿ ಕೊಡೋದಕ್ಕೆ ನಿರಾಕರಿಸ್ತಾರೆ. ಅಲ್ಲಿಂದ ಅವರು ತೆರಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನು ರೂಪಾ ಮತ್ತು ಅವರ ಪತಿ ಆ ಒಂದು ಸ್ಥಳಕ್ಕೆ ಬರ್ತಾರೆ. ಮನೆಗೆ ಬಂದ ಸಂದರ್ಭದಲ್ಲಿ ಆ ಮಗು ಅವರಿಗೆ ಬೇರೆ ರೀತಿಯಾದ ಮಾಹಿತಿ, ಅಂದ್ರೆ ನನಗೆ ಬೆದರಿಸೋದ್ರ ಅನ್ನೋ ಒಂದು ವಿಚಾರವನ್ನ ಅದು ಪೋಷಕರ ಬಳಿ ಹೇಳ್ಕೊಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಪೋಷಕರು ಶಿಕ್ಷಕಿ ಮೇಲೆ ಗರಂ ಆಗಿರ್ತಕ್ಕಂಥದ್ದು. ಒಬ್ರು ಎಜುಕೇಟೆಡ್ ಆಗಿ ನೀವು ಈ ರೀತಿ ಮಾಡ್ತಿರಲ್ಲ ಅನ್ನೋ ಒಂದು ಮಾತು ಹೇಳೋದಲ್ಲದೆ ಒಂದು ರೀತಿ ಅವ್ಯಾಚ ಶಬ್ದಗಳಿಂದ ಶಿಕ್ಷಕಿಗೆ ನಿಂದಿಸಿರ್ತಕ್ಕಂಥದ್ದು. ಈಗಾಗಲೇ ಈ ಒಂದು ವಿಚಾರವಾಗಿ ನಗರ ಪೊಲೀಸ್ ಠಾಣೆಯಲ್ಲಿ ಇವರ ಮೇಲೆ ಒಂದು ಪ್ರಕರಣ ಕೂಡ ದಾಖಲು ಮಾಡಲು ಮುಂದಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಸಮೀಕ್ಷೆಗೆ ಬಂದಂತಹ ಶಿಕ್ಷಕರ ಮೇಲೆ ಈ ರೀತಿಯಾದ ವರ್ತನೆ ಎಷ್ಟು ಮಟ್ಟಿಗೆ ಸರಿ? ಅದು ಕೂಡ ಅವರು ಕೂಡ ಸರ್ಕಾರಿ ಅಧಿಕಾರಿ, ಅಂದ್ರೆ ಅವರು ಈ ಮೆಸ್ಕಾಂ ಇಂಜಿನಿಯರ್ ಆಗಿರೋದು, ಸರ್ಕಾರಿ ಅಧಿಕಾರಿಯಾಗಿ ಈ ರೀತಿ ನಡ್ಕೊಳ್ಳತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಶರತ್, ಓಕೆ, ಥ್ಯಾಂಕ್ ಯು ಸಚಿನ್ ಡೀಟೇಲ್ಸ್ಗಾಗಿ.